ಅಂದರೆ ನಾನು ಕಂಪ್ಲೀಟ್ಲಿ ಡೈರೆಕ್ಟ್ರಿಗೆ ಆ ಆಪ್ಷನ್ ಕೊಟ್ಬಿಡ್ತೀನಿ. ಆ್ಯಂಡ್ ಅವ್ರು ಇಟ್ಸ್ ಕಂಪ್ಲೀಟ್ಲಿ ಹಿಸ್ ಕಾಲ್, ಬಿಕಾಸ್ ಅದು ಕ್ರಿಯೇಟಿವ್ ಕಾಲ್ ಅದು. ಬಟ್ ಅದರ ನಂತರ ಓಕೆ ಸರಿ, ಇವಾಗ ಈ ಹೀರೋಗೆ ಈ ಸ್ಕ್ರಿಪ್ಟ್ ಈ ಡೈರೆಕ್ಟರ್ ಮಾಡಿದಾಗ, ಈ ಸ್ಟಾರ್ ಕಾಸ್ಟ್ ಎಲ್ಲ ಇದ್ದಾಗ, ಇದನ್ನು ಈ ಬಜೆಟ್ನ ನಾವು ರಿಕವರ್ ಮಾಡೋಕ್ಕೆ ಆಗುತ್ತಾ ನಮ್ಮ ಕೈಯಲ್ಲಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದ್ಮೇಲೆ ಮುಂದುವರಿಯೋದು. ಅಲ್ಲ, ನೀವು ಅದೇ ತಾನೇ ಅಂದರೆ, ಹಾಂ, ಮಾರ್ಕೆಟ್ ಹಿಂಗಿದೆ, ಇನ್ವೆಸ್ಟ್ ಮಾಡಿದ್ರೆ ಅಂದರೆ ಇನ್ವೆಸ್ಟ್ ಮಾಡೋ ಮುಂಚೆ ಯೋಚನೆ ಮಾಡ್ತೀರಾ ಅಂತ ಕೇಳಿದ್ರಲ್ಲ. ಹಾಂ, ಸೊ ನಾನು ಅದೇ ಒಬ್ವಿಯಸ್ಲಿ ಯೋಚನೆ ಮಾಡೇ ಮಾಡ್ತೀನಿ. ಬಟ್ ಅದೇ ನಾನು ಯಾವತ್ತು ಈ ಹೀರೋನ ಹಾಕ್ಕೊಳ್ಳಿ ಅಂತ ಆಪ್ಷನ್ಸ್ ಕೊಡ್ಬೋದು ಇಫ್ ದೇ ಆರ್ ಕನ್ಫ್ಯೂಸ್ಡ್. ಆ ಥರ ಇದ್ದಾಗ ಮಾತ್ರ ಆಪ್ಷನ್ಸ್ ಕೊಡ್ಬೋದು ಅಷ್ಟೇ, ಬಿಟ್ಟರೆ ಅದರ್ವೈಸ್ ಇಟ್ಸ್ ಕಂಪ್ಲೀಟ್ಲಿ ಡೈರೆಕ್ಟರ್ಸ್ ಕಾಲ್. ಬಿಕಾಸ್ ನಾನು ಆ ಬ್ಲಾಗ್ ಓದಿದ್ನಲ್ಲ, ಆ್ಯಂಡ್ ಅಂದರೆ ಏಪ ಮಾಡಿದ್ರೆ ರೊಮ್ಯಾಂಟಿಕ್ ಫಿಲ್ಮೇ ಮಾಡೋದು ಅಂತ ಒಂದು ಕಾನ್ಫಿಡೆನ್ಸ್ ಇತ್ತು. ಆ್ಯಂಡ್ ಆ ಬ್ಲಾಗ್ ಓದಿದ್ಮೇಲೆ ರೊಮ್ಯಾಂಟಿಕ್ ಸಿನಿಮಾ ಮಾಡಿದ್ರೆ ಹೆಂಗೆ ಮಾಡ್ತಾನೆ ಅನ್ನೋದು ಒಂದು ಚಿಕ್ಕ ಐಡಿಯಾ ಇತ್ತು ನನಗೆ. ಇದೆಲ್ಲ ಬಿಟ್ಟು ಐ ಥಿಂಕ್ ಚಂದ್ರಜಿತಿದ್ದು ದರ್ ಇಸ್ ಒಂದು ಒಳಗಡೆ ಒಂದು ಹಾನೆಸ್ಟಿ ಇದೆಯಲ್ಲ, ಅಂದರೆ ಸಿನಿಮಾ ಅಂತ ಬಂದಾಗ ಆ್ಯಂಡ್ ಆ್ಯಸ್ ಅ ಪರ್ಸನ್ ಎರಡು, ಆ ಆನೆಸ್ಟಿ ಇದ್ದಾಗ ನಂಬಿಕೆ ಜಾಸ್ತಿ ಇರುತ್ತೆ ಮನುಷ್ಯನ ಮೇಲೆ. ಅವನು ಸಿನಿಮಾ ಮಾಡಿದಾಗ ಅವನು ಎಷ್ಟು ಆನೆಸ್ಟಾಗಿ ಸಿನಿಮಾ ಮಾಡ್ತಾನೆ. ಟ್ಯಾಲೆಂಟ್, ಆನೆಸ್ಟಿ ಎರಡೂ ಇದ್ದಾಗ ಐ ಥಿಂಕ್ ದಟ್ ಈಸ್ ಸಮಥಿಂಗ್ ಟು ಲುಕ್ ಫಾರ್ವರ್ಡ್ ಟು ಅಲ್ವಾ. ಸೊ ಐ ಥಿಂಕ್ ದಟ್ ಈಸ್ ದ ಮೇನ್ ರೀಸನ್. ಅವ್ರದ್ದು ಅಂದರೆ ಪರ್ಸ್ನಾಲಿಟಿ ಆಗಲಿ, ಆ ಪರ್ಸ್ನಾಲಿಟಿ ಒಂದು ಯಾವ ಥರದ ಸಿನಿಮಾ ಮಾಡ್ಬೋದು ಅನ್ನೋದು ಆಗಲಿ, ಆ ಥರದ ಸಿನಿಮಾ ಕನ್ನಡದಲ್ಲಿ ತುಂಬ ಅಗತ್ಯ ಇದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.